ओम शांति। मीठे बच्चे, आत्मा को सतो प्रधान बनाने का फुर्ना रखो. ಆತ್ಮವನ್ನು ಸತೋಪ್ರಧಾನ ಮಾಡ್ಕೊಳ್ಳೋ ಅಂತ ಯೋಚನೆ ಇಟ್ಕೊಳ್ಳಿ. ಕೋಯಿ ಬಿ ಕಮಿ ನಾ ರಹ ಜಾಯೆ, ಯಾವುದೇ ಒಂದು ದುರ್ಬಲತೆಗಳು ಆತ್ಮದಲ್ಲಿ ಕೊರತೆಗಳು ಉಳ್ಕೋಬಾರ್ದು. ಮಾಯಾ ಗಫ್ಲತ್ ನಾ ಕರಾದೆ, ಮಾಯೆ ಅನ್ನುವಂಥದ್ದು ಹುಡುಗಾಟಿಕೆ ಮಾಡಿಸಬಾರ್ದು. ಪ್ರಶ್ನೆ, ತುಮ್ ಬಚ್ಚೋं के मुख से कौन से बोल शुभ बोल सदा निकलने चाहिए. ನಿಮ್ಮ ಬಾಯಿಂದ ಯಾವಾಗಲೂ ಕೂಡ ಯಾವ ಶುಭ ವಾಕ್ಯಗಳು ಬರ್ತಾ ಇರಬೇಕು. ಬೋಲು ಹಮ್ ನರ್ಸೆ ನಾರಾಯಣ್ ಬನೆಂಗೆ ಕಮ್ ನಹಿ. ಯಾವಾಗಲೂ ಏನು ಹೇಳಬೇಕು, ನಾವು ಒಳ್ಳೆ ಪದವಿಗೆ ಹೋಗ್ತೀವಿ. ಸತ್ಯುಗದಲ್ಲಿ ಒಳ್ಳೆ ಪದವಿಗೆ ಹೋಗ್ತೀವಿ, ಸೂರ್ಯವಂಶದಲ್ಲಿ ಹುಟ್ತೀವಿ ಅನ್ನೋ ಅಂಥ ಒಂದು ಮಾತನ್ನೇ ಹೇಳ್ತಾ ಇರಿ. ಕಡಿಮೆ ಪದವಿಗೆ ಹೋಗೋದಿಲ್ಲ, ಒಳ್ಳೆ ಪದವಿಗೆ ಹೋಗ್ತೇವೆ ಅನ್ನೋವಂಥದ್ದು ಹೇಳ್ತಾ ಇರಿ. ಹಮ್ ಹಿ ವಿಶ್ವಕ್ಕೆ ಮಾಲೀಕ್ತೆ ಫಿರ್ ಬನೆಂಗೆ ಫಿರ್ಸೆ. ನಾವೇ ಸತ್ಯುಗದಲ್ಲಿ ವಿಶ್ವಕ್ಕೆ ಮಾಲೀಕರಾಗಿದ್ವಿ, ಪುನಃ ಅದೇ ಥರ ಈಗ ನಾವು ಆಗ್ತೇವೆ. ಲೇಕಿನ್ ಯಾ ಮಂಜಿಲ್ ಊಂಚಿ ಇಸ್ಲಿಯೇ ಬಹುತ್ ಬಹುತ್ ಖಬರ್ದಾರ್. ನಾನು ಸೇರ್ಬೇಕಾಗಿರೋಂಥ ಗುರಿ ಇದೆಯಲ್ಲ, ಬಹಳ ಉನ್ನತವಾಗಿರೋಂಥ ಗುರಿ. ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಹೇಗೆ ಬೆಟ್ಟ ಹತ್ತುವಂಥವ್ರು ತುಂಬ ಕಡ್ದಾಗಿದ್ದರೆ ಭಾಳಷ್ಟು ಸೇಫ್ಟಿ ಮಾಡ್ಕೊಂಡು ಹತ್ತಾರೆ. अपना पोता मेल देखना है, हम एम ऑब्जेक्ट को सामने रख पुरुषार्थ में करते रहना है. ಬಾಬಾ ಹೇಳ್ತಿದ್ದಾರೆ, ಗುರಿ ಉದ್ದೇಶವನ್ನು ಎದುರುಗಡೆ ಇಟ್ಕೊಂಡು ಪುರುಷಾರ್ಥವನ್ನು ಚೆನ್ನಾಗಿ ಮಾಡ್ತಾ ಇರಿ. ಹಾರ್ಟ್ ಫೇಲ್ ನೈ ಹೋನ, ಖಿನ್ನತೆಯಲ್ಲಿ ಬರಬೇಡಿ. ಹಾರ್ಟ್ ಫೇಲ್ ಆಗಬೇಡಿ ಅಂದರೆ ಅರ್ಥ ಆಗಿದೆ ಇಲ್ಲಿ ಅಲೌಕಿಕ ಭಾಷೆಯಲ್ಲಿ. ಖಿನ್ನರಾಗಬೇಡಿ. ಓಂ ಶಾಂತಿ. ಬಾಬ್ ಬೈಟ್ ರೂಹಾನಿ ಬಚ್ಚೋಂ ಕೋ ಸಮಜಾತೆ ಹೈ. ತಂದೆ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. यहाँ जब याद की यात्रा में बैठते हो तो भाई बहनों को कहो कि तुम आत्मा अभिमानी हो बैठो. ಇಲ್ಲಿ ನೀವು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ತೀರಾ, ಆಗ ಸಹೋದರ ಸಹೋದರಿಯರಿಗೆ ಹೇಳಿ, ನೀವು ಆತ್ಮ ಅಭಿಮಾನಿಗಳಾಗಿ ಕೂತ್ಕೊಳ್ಳಿ, ತಂದೆಯನ್ನು ನೆನೀರಿ ಅಂತ ಆ ರೀತಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಸ್ಮೃತಿ ದಿಲಾನಿ ಚೈ, ಇದೇ ನೆನಪುಗಳನ್ನು ಕೊಡಿಸ್ಬೇಕಾಗಿದೆ. तुमको अभी यह स्मृति मिल रही है, हम आत्मा है, हमारा बाप हमको पढ़ाने आते हैं. ಈಗ ನಿಮಗೆ ಜ್ಞಾಪಕ ಬಂದಿದೆ, ಸ್ಮೃತಿ ಸಿಕ್ಕಿದೆ, ನಾನೊಂದು ಆತ್ಮ ಆಗಿದ್ದೇನೆ, ನಮಗೆ ಶಿವಬಾಬಾನೇ ಇಷ್ಟೆಲ್ಲ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. हम भी कर्मेंद्रिया द्वारा पढ़ते हैं, बाबा भी कर्मेंद्रियों का आधार ले इस द्वारा पहले यह कहते हैं बाप को याद करो. ನಾವು ಕೂಡ ಕರ್ಮೇಂದ್ರಿಯಗಳ ಮುಖಾಂತರ ಓದ್ತಾ ಇದ್ದೇವೆ. ತಂದೆನೂ ಕೂಡ ಕರ್ಮೇಂದ್ರಿಯಗಳ ಆಧಾರವನ್ನು ತೆಗೆದುಕೊಂಡು ಇವ್ರ ಮುಖಾಂತರ ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ, ತಂದೆಯನ್ನು ನೆನೀರಿ. ಬಚ್ಚೋಂ ಕೋ ಸಮಜಾಯ ಗಯಾ ಹೈ ಕಿ ಯಹ ಜ್ಞಾನ ಮಾರ್ಗ ಹೈ. ಮಕ್ಕಳಿಗೂ ಕೂಡ ತಿಳಿಸಲಾಗಿದೆ, ಇದು ಜ್ಞಾನ ಮಾರ್ಗ ಆಗಿದೆ. ಭಕ್ತಿ ಮಾರ್ಗ ನಹಿ ಕಹೆಂಗೆ, ಇದಕ್ಕೆ ಭಕ್ತಿ ಮಾರ್ಗ ಅಂತ ಹೇಳೋದಿಲ್ಲ. ಜ್ಞಾನ ಸಿರ್ಫ್ ಏಕಿ ಜ್ಞಾನ ಸಾಗರ್ ಪತಿತ್ ಪಾವನ್ ದೇತೆ ಹೈ. ಜ್ಞಾನವನ್ನು ಒಬ್ಬರೇ ಪತಿತ ಪಾವನ ಜ್ಞಾನ ಸಾಗರ್ನೇ ಕೊಡ್ತಾ ಇದ್ದಾರೆ. ತುಮಕೋ ಪಹಲೆ ನಂಬರ್ ಕಾ ಪಾಠ ಯಹಿ ಮಿಲ್ತಾ ಹೈ, ಅಪನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಫಸ್ಟ್ ಪಾಯಿಂಟು ನಿಮ್ಗೆ ಇದೇ ಸಿಕ್ಕತ್ತೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಅನ್ನೋವಂಥದ್ದು ಫಸ್ಟ್ ಲೆಸನ್. ಅದು ಸಿಕ್ಕುತ್ತೆ, ಅದರಲ್ಲೇ ನಾವು ಪಕ್ಕ ಆಗಬೇಕು. ಬಹುತ್ ಜರೂರಿ. ಇದು ಯಾಕೆ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ, ಇದು ತುಂಬ ಅಗತ್ಯ ಇದೆ ಅಂತ ಇದ್ದಾರೆ, ಅವಶ್ಯಕತೆ ಇದೆ ಇದು. यह बहुत ज़रूरी है और कोई सत्संग में किसी को भी कहने आएंगे नहीं. ಬೇರೆ ಇನ್ಯಾವ ಸತ್ಸಂಗಗಳಲ್ಲಿ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಹೇಳೋದಿಲ್ಲ ಅಂತ ಹೇಳಿ. ಯಾಕೆಂದರೆ ಅಲ್ಲಿ ಇರೋದೇ ಇಲ್ವಲ್ಲ, ಆತ್ಮಜ್ಞಾನ ಇಲ್ವೇ ಇಲ್ವಲ್ಲ. ಎಲ್ಲರೂ ನಾವು ಮನುಷ್ಯರು ಅಂತ ತಿಳ್ಕೊಂಡಿದ್ದಾರೆ. बल आजकल आर्टिफिशियल संस्थाएं बहुत निकली हैं, तुमसे सुनकर कोई कहे भी परंतु अर्थ समझ ना सके. ನಿಮ್ಮನ್ನು ವಿಚಾರಗಳನ್ನು ಕೇಳಿಸ್ಕೊಂಡು ಕೆಲವರು ಹೇಳಬಹುದು, ಆದರೆ ಅರ್ಥಗಳವ್ರಿಗೆ ಗೊತ್ತಾಗಲ್ಲ ಅಂತ. ಇದೇ ಥರ ಸ್ವಲ್ಪ ಕಾಪಿ ಮಾಡೋ ಅಂಥವ್ರು ಅವ್ರಿವ್ರು ಉಟ್ಕೊಳ್ಬೋದು. ಅವ್ರು ಯಾರು ಕೂಡ ಈ ಥರ ಅರ್ಥಗಳನ್ನು ಹೇಳ್ಕೊಡೋಕ್ಕೆ ಬರೋದಿಲ್ಲ. ಅಂದರೆ ಅವ್ರು ಯಾರು ಶಿವಬಾಬನ ಪಾರ್ಟ್ ಮಾಡೋಕ್ಕೆ ಬರೋದಿಲ್ಲ. ಸಮಜಾನೆ ಕಾ ಅಕಲ್ ನಹಿ ಆಯೇಗ, ತಿಳಿಸ್ಕೊಡೋಕೆ ಬುದ್ಧಿನೂ ಬರಬೇಕಲ್ಲ, ಆ ಬುದ್ಧಿನೂ ಕೊಡೋದಿಲ್ಲ ಬಾಬಾ. ಯೇ ತುಮಕೋ ಹಿ ಬಾಬಾ ಕೇತೆ ಬೇಹದ್ ಕಾ ಬಾಪ್ ಕೋ ಯಾದ್ ಕರೋ ಅವ್ರ ವಿಕರ್ಮ ವಿನಾಶ್ ಹೋ ಜಾಯ್. ಇದು ಕೂಡ ನಿಮಗೆ ತಂದೆ ಹೇಳ್ತಾರೆ, ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ, ಇದರಿಂದ ವಿಕರ್ಮಗಳೇನಾಗುತ್ತೆ, ವಿನಾಶ ಆಗುತ್ತೆ.
विवेक भी कहता है यह पुरानी दुनिया नई दुनिया और पुरानी दुनिया में बहुत ಫರ್ಕ್ है ना. ವಿವೇಕ ಹೇಳುತ್ತೆ ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಯಹ ಹೇ ಪತಿ ದುನಿಯಾ ವಹ ಹೇ ಪಾವನ್ ದುನಿಯಾ. ಈ ಕಲಿಯುಗ ಆಗಿದೆ ಪತಿತ ಪ್ರಪಂಚ, ಮುಂದೆ ಬರುವಂಥದ್ದು ಪಾವನ ಪ್ರಪಂಚ. बुलाते भी है ये पतित पावन आओ आकर पावन बनाओ गीत में भी अक्षर है ಮಾಮೇಕಂ ಯಾದ್ ಕರೋ. ಕರೀತಾನೂ ಇರ್ತಾರೆ ಪತಿತ ಪಾವನ ಬಾ ಅಂತ. ಹಾಡಿನಲ್ಲಿ ಕೂಡ ಅಕ್ಷರಗಳಿದೆ, ನನ್ನನ್ನೇ ನೆನೀರಿ ಎನ್ನುವಂಥ ಅಕ್ಷರ. ದೇಹಕ್ಕೆ ಸರ್ವ ಸಂಬಂಧ ತ್ಯಾಗ ಅಪ್ನೆಕೋ ಆತ್ಮ ಸಮಜು. ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಯಾ ದೇಹಕ್ಕೆ ಸಂಬಂಧ ಪಹಲೆ ನಹಿತೆ. ಈ ದೇಹ ಸಂಬಂಧಗಳು ಮೊಟ್ಟ ಮೊದಲು ಇರಲಿಲ್ಲ. तुम आत्मा यहाँ आती हो पार्ट बजाने गाया भी जाता है अकेले आए अकेले जाना. ನೀವು ಆತ್ಮಗಳು ಇಲ್ಲಿಗೆ ಬರ್ತೀರಾ ಪಾತ್ರವನ್ನು ಅಭಿನಯಿಸಲಿಕ್ಕೆ, ಗಾಯನ ಕೂಡ ಇದೆ. ಒಂಟಿಯಾಗಿ ಬಂದಿದ್ದೇವೆ ಮತ್ತೆ ಒಂಟಿಯಾಗಿ ಹೋಗಬೇಕಾಗಿದೆ. ಇನ್ಕಾ ಅರ್ಥ ಬಿ ಮನುಷ್ಯ ಸಮಜ್ತೇನೆ. ಇದರ ಮೀನಿಂಗನ್ನು ಕೂಡ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. अब तुम प्रैक्टिकल में जानते हो हम अभी पावन बन रहे हैं याद की यात्रा से. ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ತಿಳ್ಕೊಂಡಿರ್ತೀರಾ, ನಾವೀಗ ಪಾವನರು ಆಗ್ತಾ ಇದ್ದೇವೆ ನೆನಪಿನ ಯಾತ್ರೆಯಿಂದ. ಯಾದಕ್ಕೆ ಬಲ್ಸೆ ಅಥವಾ ನೆನಪಿನ ಯಾತ್ರೆಯಿಂದ, ನೆನಪಿನ ಶಕ್ತಿಯಿಂದ. ವಹ ಹಠಯೋಗ ಜಿಸ್ಸೆ ಮನುಷ್ಯ ಥೋಡಾ ಸಮಯಕ್ಕೆ ಲಿಯೇ ತಂದುರಸ್ತ್ रहते. ಈಗ ಸಾಧು ಸಂತರು ಹಠಯೋಗಿಗಳಾಗಿದ್ದಾರೆ, ಸ್ವಲ್ಪ ಸಮಯಕ್ಕೋಸ್ಕರ ಆರೋಗ್ಯವಾಗಿ ಇರ್ಲಿಕ್ಕೆ ಏನೋ ಮಾಡ್ತಾರೆ. ಸತ್ಯುಗ ಮೇ ತುಮ್ ಕಿತನೆ ತಂದುರಸ್ತ್ रहते हो. ಭಗವಂತ ಕಲಿಸಿರೋಂಥ ರಾಜಯೋಗ ಅಭ್ಯಾಸ ಮಾಡಿ ಸತ್ಯುಗದಲ್ಲಿ ನೀವೆಷ್ಟು ಆರೋಗ್ಯವಂತರಾಗಿರ್ತೀರ. ಹಠಯೋಗ ದರ್ಕಾರ್ ನಹಿ. ಸತ್ಯುಗದಲ್ಲಿ ಹಠಯೋಗ ಮಾಡೋವಂಥ ಅಗತ್ಯ ಇಲ್ಲ. ಇಸ್ ಚೀಚಿ ದುನಿಯಾ ಮೇ ಕರ್ತೆ. ಹಠಯೋಗಗಳು ಪ್ರಾಣಾಯಾಮ ಅಂತೆ ಎಷ್ಟೋ ಯೋಗಾಸನಗಳು ಇವೆಲ್ಲ ಈ ಹಳೆಯ ಪ್ರಪಂಚದಲ್ಲಿ ಮಾಡ್ತಾ ಇದ್ದಾರೆ. ಯಹೇ ಪುರಾನಿ ದುನಿಯಾ. ಪ್ರಪಂಚನೂ ಹಳೇದಾಗಿದೆ, ಕೊಳಕಾಗಿದೆ. सतयुग में नई दुनिया को जो पास्ट हो गया उससे इन ಲಕ್ಷ್ಮೀ ನಾರಾಯಣ का राज्य था. ಸತ್ಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಏನು ಇದ್ದು ಹೋಗಿದೆ ಆ ಒಂದು ರಾಜ್ಯದಲ್ಲಿ ಲಕ್ಷ್ಮೀನಾರಾಯಣರದೇ ರಾಜ್ಯ ಇತ್ತು ಅಂತ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಕಿಸ್ಕೋ ಭಿ ಪತಾ ನಹಿ. ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಹರ್ ಏಕ್ ಚೀಜ್ ನೈ ಹೈ ಗೀತ್ ಭಿ ಹೈ ನಾ ಜಾಗ್ ಸಜನಿಯಾ ಜಾಗ್. ಅಲ್ಲಿ ಪ್ರತಿಯೊಂದು ವಸ್ತುಗಳು ಹೊಸದಿರುತ್ತೆ ಸತ್ಯುಗದಲ್ಲಿ, ಹಳೇದೇನೂ ಇರೋದಿಲ್ಲ. ಹಾಡಿನಲ್ಲಿ ಕೂಡ ಇದೆ, ಎದ್ದೇಳಿ ಪ್ರೀತಮೇರೆ ಎದ್ದೇಳಿ, ನವಯುಗ ಬರ್ತಾ ಇದೆ. ನವಯುಗ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಸತ್ಯುಗಕ್ಕೆ. ಪುರಾಣ ಯುಗ ಹೇ ಕಲಿಯುಗ. ಇವತ್ತೇನು ನಡೀತಾ ಇದೆ ಹಳೆ ಪ್ರಪಂಚ ಕಲಿಯುಗ ಆಗಿದೆ. ಅಭಿ ಇನ್ಕೋ ಕೋಯಿ ಭಿ ಸತ್ಯುಗ ನಹಿ ಕಹೆಂಗೆ. ಈ ಪ್ರಪಂಚಕ್ಕೆ ಯಾರು ಸತ್ಯುಗ ಅಂತ ಹೇಳೋದಿಲ್ಲ. ಅಭಿ ಕಲಿಯುಗ ಹೇ ತುಮ್ ಸತ್ಯುಗ ಕೆ ಲಿಯೇ ಪಡ್ತೆ ಹೋ. ಈಗ ನಡೀತಾ ಇರೋದು ಕಲಿಯುಗ, ನೀವು ಓದ್ತಾ ಇರೋವಂಥದ್ದು ಸತ್ಯುಗಕ್ಕೋಸ್ಕರ. ಐಸಾ ಪಡಾನೆ ವಾಲಾ ಕೋಯಿ ಭಿ ನಹಿ ಹೋಗಾ ಜೋ ಕಹೆ ಇಸ್ ಪಡಾಯಿ ಸೆ ತುಮಕೋ ವಿಶ್ವ ಮೇ ನೈ ದುನಿಯಾ ಮೇ ರಾಜ್ಯ ಪದ ಮಿಲೇಗಾ. ಈ ರೀತಿ ಯಾವುದೇ ಒಂದು ವಿದ್ಯೆ ಇಲ್ಲ, ಓದಿಸೋವಂಥವ್ರು ಇಲ್ಲ. ನೀವು ಈ ವಿದ್ಯೆ ಓದ್ಬಿಟ್ಟು ಮುಂದೆ ಭವಿಷ್ಯದಲ್ಲಿ ಸತ್ಯುಗಿ ಪ್ರಪಂಚದಲ್ಲಿ ಪದವಿ ಸಿಗುತ್ತೆ, ರಾಜ್ಯ ಪದವಿ ಅಂತ ಹೇಳೋವಂಥ ವಿದ್ಯೆ ಬೇರೆ ಯಾರ ಹತ್ರನೂ ಇಲ್ಲವೇ ಇಲ್ಲ. ಬಾಬಾ ಕೆ ಸಿವಾಯ್ ಅವ್ರ ಕೋಯಿ ಬೋಲ್ ನಾ ಸಕೆ. ಈ ವಿದ್ಯೆಯನ್ನು ಶಿವಬಾಬಾ ಅವ್ರು ಬಿಟ್ಟು ಯಾರು ಹೇಳೋರೆ ಇಲ್ಲ. ತುಮ್ ಬಚ್ಚೋಂಕೋ ಹರ್ ಬಾತ್ ಕಿ ಸ್ಮೃತಿ ದಿಲಾಯಿ ಜಾತಿ. ತಾವು ಮಕ್ಕಳಿಗೆ ಪ್ರತಿಯೊಂದು ವಿಚಾರದ್ದು ಏನು ಮಾಡ್ತಾ ಇದ್ದಾರೆ ಬಾಬಾ ಅವರು? ಸ್ಮೃತಿಯನ್ನು ಕೊಡ್ತಾ ಇದ್ದಾರೆ. ಗಫ್ಲತ್ ನಹಿ ಕರ್ನಿ ಹೇ. ಹುಡುಗಾಟಿಕೆ ಮಾಡೋಕ್ಕೆ ಹೋಗಬೇಡಿ. ಬಾಬಾ ಸಬ್ಕೋ ಸಮझाते रहते हैं ಕಹಾ ಭಿ ಬೈಟೋ ದಂಧಾ ಆದಿ ಕರೋ ಅಪ್ನೆ ಕೋ ಆತ್ಮ ಸಮझ ಕರೋ. ನೀವೆಲ್ಲಾದರೂ ಕೂತ್ಕೊಂಡಿರಿ, ವ್ಯಾಪಾರ ಮಾಡ್ತಾ ಇರಿ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಏನು ಮಾಡಿ, ನೆನಪು ಮಾಡಿ. ದಂಧೆ ದೋರಿ ಮೇ ಜರಾ ಮುಶ್ಕಿಲಾತೆ ಹೋತಿ ಹೇ ತೋ ಕಿತನೆ ಜಿತನಾ ಹೋ ಸಕೆ ಟೈಮ್ ನಿಕಾಲ್ ಯಾದ್ ಮೇ ಬೈಟೋ ತಬ್ ಆತ್ಮ ಪವಿತ್ರ ಹೋಂಗೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಏನಾದರೂ ಕಷ್ಟ ಬರುತ್ತೆ ಅಂತಂದರೆ ಎಷ್ಟಾಗುತ್ತೆ ಅಷ್ಟು ಟೈಮನ್ನು ತೆಗೆದು ನೆನಪಿನಲ್ಲಿ ಕೂತ್ಕೊಳ್ಳಿ. ಆವಾಗ ನೀವು ಆತ್ಮ ಪವಿತ್ರರು ಆಗ್ತೀರಾ. ಅವ್ರ ಕೊಯ್ ಉಪಾಯ ನಹಿ. ಬೇರೆ ಇನ್ಯಾವುದೇ ಉಪಾಯ ಅನ್ನೋದು ಇಲ್ಲ. ತುಮ್ ರಾಜಯೋಗ ಸೀಖ್ ರಹೆ ಹೋ ನೈ ದುನಿಯಾ ಕೆ ಲಿಯೇ. ನೀವಿಲ್ಲಿ ಕಲಿತಾ ಇರೋವಂಥದ್ದು ರಾಜಯೋಗ ಆಗಿದೆ, ಹೊಸ ಪ್ರಪಂಚಕ್ಕೋಸ್ಕರ ಕಲಿತಾ ಇದ್ದೀರಿ. ಯಹ ಐರನ್ ಏಜ್ಡ್ ಆತ್ಮ ಜಾ ನಾ ಸಕೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಕಬ್ಬಿಣ ಯುಗದ ಆತ್ಮಗಳು ಹೋಗೋಕ್ಕಾಗೋದಿಲ್ವಂತೆ. ಯಾಕೆ? ಅಲ್ಲಿ ಪವಿತ್ರ ಆತ್ಮಗಳು ಬೇಕಲ್ವಾ.
ಮಾಯಾನೆ ಆತ್ಮ ಕಾ ಪಂಕ ತೋಡ್ ಡಾಲಾ ಹೇ. ಮಾಯೆ ಏನು ಮಾಡಿಬಿಟ್ಟಿದೆ, ಆತ್ಮದ ರೆಕ್ಕೆಗಳನ್ನೇ ಕಟ್ ಮಾಡಿಬಿಟ್ಟಿದೆ. ಆತ್ಮ ಉಡ್ತಿ ಏನ ಏಕ್ ಶರೀರ ಚೋಡ್ ದೂಸರಾ ಲೇತಿ. ಆತ್ಮ ಹಾರುತ್ತಲ್ವ, ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ತಗೊಳತ್ತೆ. ಆತ್ಮ ಸಬ್ಸೆ ತೀಖಾ ರಾಕೆಟ್. ಆತ್ಮ ಎಲ್ಲಕ್ಕಿಂತಲೂ ತೀಕ್ಷ್ಣವಾಗಿರೋಂಥ ರಾಕೆಟ್ ಆಗಿದೆ. ತುಮ್ ಬಚ್ಚೋं को या नई नई बातें सुनकर ವಂಡರ್ लगता है. ತಾವು ಮಕ್ಕಳಿಗೆ ಈ ಹೊಸ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಆತ್ಮ ಕಿತನಿ ಚೋಟಿ ರಾಕೆಟ್ है, इसमें 84 ಜನ್ಮों का ಪಾರ್ಟ್ ನೂಂದಾ हुआ. ಆತ್ಮ 84 ಜನ್ಮಗಳಲ್ಲಿ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ರಾಕೆಟ್ ಒಂದು ಸಮಾನ ಇದು. ಐಸಿ ಬಾತೆ ದಿಲ್ ಮೇ ಯಾದ್ ರಖನೆ ಸೆ ಉಮಂಗ್ ಉತ್ಸಾಹ ಆಯೇಗಾ. ಈ ಥರ ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಜ್ಞಾಪಿಸ್ಕೊಂಡ್ರೆ ನಿಮಗೆ ಉಮಂಗ ಉತ್ಸಾಹ ಅನ್ನೋದು ಹೆಚ್ಚುತ್ತೆ. ಸ್ಕೂಲ್ ಮೇ ವಿದ್ಯಾರ್ಥಿಯೋ ಕಿ ಬುದ್ಧಿ ಮೇ ವಿದ್ಯಾ ಯಾದ್ ರಹತಿ ಏನ. ಶಾಲೆಯಲ್ಲಿ ಸ್ಟೂಡೆಂಟ್ಸ್ಗೆ ಬುದ್ಧಿನಲ್ಲಿ ಏನು ನೆನಪಿರುತ್ತೆ, ಎಜುಕೇಷನ್ನೇ ನೆನಪಿರುತ್ತಲ್ವ. ತುಮಾರ ಬುದ್ಧಿ ಮೇ ಅಬ್ ಕ್ಯಾ ಹೇ, ಬುದ್ಧಿ ಕೋಯಿ ಶರೀರ ಮೇ ನಹಿ. ನಿಮ್ಮ ಬುದ್ಧಿನಲ್ಲಿ ಏನಿದೆ, ಬಾಬಾ ಹೇಳ್ತಾರೆ ಸ್ಟೂಡೆಂಟ್ಸ್ ಬುದ್ಧಿನಲ್ಲಿ ಲೌಕಿಕ ಎಜುಕೇಷನ್ ಇರುತ್ತೆ. ಇಲ್ಲಿ ನಿಮ್ಮ ಬುದ್ಧಿಯಲ್ಲಿರಬೇಕು ಈಶ್ವರಿಯ ಜ್ಞಾನ. ಬುದ್ಧಿ ಶರೀರದಲ್ಲಿಲ್ಲ, ಆತ್ಮ ಮೇ ಹಿ ಮನ್ ಬುದ್ಧಿ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ. ಆತ್ಮ ಇರೋದು ಭ್ರುಕುಟಿ ಮಧ್ಯದಲ್ಲಿ. ಆತ್ಮದ ಒಳಗಡೆ ಸೂಕ್ಷ್ಮ ಜ್ಞಾನೇಂದ್ರಿಯಗಳಿವು. ಆತ್ಮ ಹಿ ಪಡ್ತಿ ಹೇ, ನೌಕರಿ ಆದಿ ಸಬ್ ಕುಚ್ ಆತ್ಮ ಹಿ ಕರ್ತಿ. ಆತ್ಮನೇ ವಿದ್ಯೆ ಓದುತ್ತೆ, ಡ್ಯೂಟಿ ಮಾಡೋದು ಆತ್ಮನೇ. ಶಿವ ಬಾಬಾ ಭಿ ಆತ್ಮ ಹೇ, ಪರಂತು ಉನ್ಕೋ ಪರಮಾತ್ಮ ಕೆ. ಶಿವಬಾಬಾನು ಆತ್ಮ ಸ್ವರೂಪದಲ್ಲೇ ಇರೋದು, ಆದರೆ ಅವ್ರಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ವಹ ಜ್ಞಾನ ಕಾ ಸಾಗರ್ ಹೇ, ವಹ ಬಹು ಚೋಟ ಬಿಂದಿ. ಶಿವಬಾಬಾ ಏನಾಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಅವರು ಸೂಕ್ಷ್ಮ ಬಿಂದು ಸ್ವರೂಪದಲ್ಲಿದ್ದಾರೆ. ಯಹ ಭಿ ಕಿಸ್ಕೋ ಪತಾ ನಹಿ. ಹೆಂಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಜೋ ಉಸ್ ಬಾಬಾ ಮೇ ಸಂಸ್ಕಾರ ಹೇ ವಹಿ ತುಮ್ ಬಚ್ಚೋ ಮೇ ಭರ್ ಜಾತೆ ಹೇ. ಏನು ಶಿವಬಾಬಾ ಅವರಲ್ಲಿ ಜ್ಞಾನ ತುಂಬಿದೆ ಅದು ಮಕ್ಕಳಲ್ಲಿ ಏನಾಗುತ್ತೆ, ತುಂಬಿಕೊಳ್ಳುತ್ತೆ. ಅಭಿ ತುಮ್ ರಾಜಯೋಗ ಸೆ ಯೋಗ ಬಲ ಸೆ ಪಾವನ್ ಬನ್ ರಹೆ. ಈಗ ನೀವು ರಾಜಯೋಗ ಕಲಿತು ಯೋಗ ಬಲದಿಂದ ಪಾವನರಾಗ್ತಾ ಇದ್ದೀರಿ. ಉಸ್ಕೆ ಲಿಯೆ ಪುರುಷಾರ್ಥ ಕರ್ನಾ ಪಡೆ. ಅದಕ್ಕೋಸ್ಕರ ಚೆನ್ನಾಗಿ ಪುರುಷಾರ್ಥನ ಮಾಡಬೇಕು. हम फेल ना हो जाए, ನಾವು ಫೈಲ್ ಆಗಬಾರ್ದು. इसमें पहले नंबर की सब्जेक्ट है ही कि हम ಆತ್ಮ ಸತೋ ಪ್ರಧಾನ್ कैसे बने. ಮೊಟ್ಟ ಮೊದಲನೇ ಸಬ್ಜೆಕ್ಟ್ ಏನು, ಈ ಒಂದು ಈಶ್ವರೀಯ ಜ್ಞಾನದಲ್ಲಿ ನಾವು ಆತ್ಮನ ಶುದ್ಧಿ ಹೇಗೆ ಮಾಡ್ಕೋಬೇಕು. ಕುಚ್ ಕಮ್ಮಿ ನಾ ರಹ ಜಾಯ್. ಕೊನೆ ಟೈಮ್ನಲ್ಲಿ ಆತ್ಮ ಹೊರಟೋಗುವಾಗ ಒಂಚೂರು ಏನು ಕೊರತೆಗಳು ಉಳ್ಕೋಬಾರ್ದು. ನಹಿತೋ ನಾಪಾಸ್ ಹೋ ಜಾಯಂಗೆ. ಇಲ್ಲಾಂದ್ರೆ ಏನಾಗ್ಬಿಡ್ತೀವಿ, ಫೈಲ್ ಆಗಿಬಿಡ್ತೀವಿ. ಮಾಯಾ ತುಮಕೋ ಹರ್ ಬಾತ್ ಮೇ ಬುಲಾತಿ ಹೇ. ಮಾಯೆ ಪ್ರತಿಯೊಂದು ವಿಚಾರದಲ್ಲಿ ಏನು ಮಾಡಿಸುತ್ತೆ, ನಿಮ್ಮನ್ನು ಮರೆಸುತ್ತೆ. ಆತ್ಮ ಚಾತಿ ಭಿ ಹೇ ಚಾರ್ಟ್ ರಕ್ಕೆ. ಆತ್ಮ ಇಷ್ಟನ ಪಡುತ್ತೆ ಚಾರ್ಟ್ ಬರೀರಿ ಅಂತ. ಸಾರೇ ದಿನ ಮೇ ಕೋಯಿ ಅಸುರಿ ಕಾಮ್ ನಾ ಕರೆ. ಇಡೀ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸ ಮಾಡಬಾರ್ದು. ಪರಂತು ಮಾಯಾ ಚಾರ್ಟ್ ರಕ್ಕನೆ ನಹಿ ದೇತಿ. ಆದರೆ ಮಾಯೆ ಏನು ಮಾಡ್ತಾ ಇಲ್ಲ, ಚಾರ್ಟ್ ಇಡೋಕ್ಕೆ ಬಿಡ್ತಾ ಇಲ್ಲ. ತುಮ್ ಮಾಯಾಕೆ ಚಂಬೆ ಮೇ ಆ ಜಾತೆ ಹೋ. ನೀವು ಮಾಯೆಯ ಒಂದು ಇದನ್ನಲ್ಲಿ ಏನಾಗ್ಬಿಡ್ತೀರಾ, ವಶದಲ್ಲಿ ಬಂದುಬಿಡ್ತೀರಾ. ದಿಲ್ ಕ್ಯಾತಿ ಬಿ ಹೇ ಪೋತಾ ಮೇಲೆ ರಕ್ಕೆ. ನಮ್ಮ ಮನಸ್ಸು ಹೇಳುತ್ತೆ ಪೋತಾ ಮೇಲೆ ದಿನಚರಿ ಬರೀಬೇಕು. ವ್ಯಾಪಾರಿ ಲೋಗ್ ಹಮೇಶಾ ಫಾಯ್ದೆ ನುಕ್ಸಾನ್ ಕಾ ಪೋತಾ ಮೇಲೆ ರಕ್ತೆ. ಬಿಸ್ನೆಸ್ ಮೆನ್ ಏನು ಮಾಡ್ತಾರೆ, ಯಾವಾಗಲೂ ಕೂಡ ಲಾಭ ನಷ್ಟದ ಬಗ್ಗೆ ಏನು ಮಾಡ್ತಾರೆ, ಲೆಕ್ಕ ಇಡ್ತಾರೆ. ತುಮಾರ ಯಾ ಬಹುತ್ ಬಡ ಪೋತಾ ಮೇಲ್ ಹೈ. ಇಲ್ಲಿ ನಿಮ್ದೇನಿದೆ, ತುಂಬ ದೊಡ್ಡ ಅಕೌಂಟ್ ಇದೆ. 21 ಜನ್ಮೋಂಕಿ ಕಮಾಯಿ. ಇದು ನಿಮ್ಮದು 21 ಜನ್ಮಗಳಿಗೆ ಏನಾಗ್ತಾ ಇದೆ, ಸಂಪಾದನೆ ಆಗ್ತಾ ಇದೆ. इसमें ಗಫಲತ್ ನಹಿ ಕರ್ನಾ ಚಾಹಿಯೆ. ಬಹುತ್ ಬಚ್ಚೆ ಗಫಲತ್ ಕರ್ತಾರೆ. ಇದರಲ್ಲಿ ತುಂಬ ಸಂಪಾದನೆ ಮಾಡ್ಕೋಬೇಕು. ಸುಮಾರು ಜನ ಮಕ್ಕಳು ಏನು ಮಾಡ್ತಾರೆ, ಹುಡುಗಾಟಿಕೆ ಮಾಡ್ತಾರೆ. ಇಸ್ ಬಾಬಾ ಕೋ ತೋ ತುಮ್ ಬಚ್ಚೆ ಸೂಕ್ಷ್ಮತನ್ ಮೇ ಸ್ವರ್ಗ ಮೇ ಭಿ ದೇಖ್ತೆ ಹೋ. ಬ್ರಹ್ಮ ಬಾಬಾ ಸೂಕ್ಷ್ಮ ಲೋಕದಲ್ಲಿದ್ದಾರೆ, ಅದರಿಂದ ಅವ್ರನ್ನೂ ನೀವು ಸೂಕ್ಷ್ಮ ಲೋಕದಲ್ಲಿ ನೋಡ್ತೀರಾ. ಬಾಬಾ ಭಿ ಬಹುತ್ ಪುರುಷಾರ್ಥ ಕರ್ತೆ, ವಂಡರ್ ಭಿ ಖಾತೆ ರಹತೆ. ಸಾಕಾರದಲ್ಲಿ ಬಾಬಾ ಅವರು ಇದ್ದಾಗ ಪುರುಷಾರ್ಥ ಮಾಡ್ತಾ ಇದ್ರಲ್ವಾ, ಆಶ್ಚರ್ಯನೂ ಆಗ್ತಾ ಇತ್ತು. ಓ, ನಾನು ಇವಾಗ ಪುರುಷಾರ್ಥ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಾನು ಸೂಕ್ಷ್ಮ ದೇವತೆ ಆಗ್ತೀನಿ ಅಂತ. ಭೋಜನ್ ಖಾತಾ ಹೂँ, ಫಿರ್ ಭಿ ಭೂಲ್ ಜಾತಾ ಹೂँ, ಫಿರ್ ಯಾದ್ ಕರ್ನೆ ಲಗ್ ಪಡ್ತಾ ಹೂँ. ಹೇಳ್ತಾ ಇದ್ದಾರೆ, ನಾನು ಊಟ ಮಾಡುವಾಗ ನೆನಪು ಮರ್ತೋಗುತ್ತೆ, ಮತ್ತೆ ನೆನಪು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಂಗೆ ನೀವು ಮಾಡಿ. ಬರೀ ಸಬ್ಜೆಕ್ಟ್ ಐ ಯಾದ್. ಇದು ನೆನಪು ಮಾಡೋದು ತುಂಬ ದೊಡ್ಡ ಸಬ್ಜೆಕ್ಟ್ ಅಂತಾರೆ. इस बात में कोई भी मतभेद आ नहीं सकते हैं. गीत में भी देह सहित देह के सब संबंध छोड़ो ಅಂತ ಬರೆದಿದೆ. ಈಗ ನೋಡಿ, ಬಾಬಾ ಹೇಳ್ತಾರೆ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ಗೊಂದಲಗಳಿಲ್ಲ, ಮತಭೇದಗಳಿಲ್ಲ. ಭಗವದ್ಗೀತೆಯಲ್ಲಿ ಕೂಡ ಹೇಳಿದೆ, ದೇಹ ಸಹಿತವಾಗಿ ದೇಹ ಧರ್ಮಗಳನ್ನು ಮರೆತು ನನ್ನನ್ನು
ನಿನಿ ಅಂತ ಬಾಕಿ ರಹಿ ಆತ್ಮ. ದೇಹ ಸಂಬಂಧಗಳನ್ನು ಮರೆತಾಗ ಉಳಿದಿದ್ಯಾವುದೋ ಆತ್ಮ ಆಗಿದೆ. ಆತ್ಮ ಹಿ ಪತಿತ್ ತಮೋ ಪ್ರಧಾನ ಬನ್ನಿ. ಈ ಕಲಿಯುಗದಲ್ಲಿ ಆತ್ಮನೇ ತಮೋ ಪ್ರಧಾನ, ಪತಿತ ಆಗ್ಬಿಟ್ಟಿದೆ. ಮನುಷ್ಯ ಫಿರ್ ಕೇದೈತೆ ಆತ್ಮ ಅನ್ನಿರಲಿ. ಜನರೇನು ಹೇಳ್ಬಿಡ್ತಾರೆ, ಆತ್ಮ ಅನ್ನೋದು ಅಂಟೋದಿಲ್ಲ ಅದಕ್ಕೆ. ಆತ್ಮ ಸೋ ಪರಮಾತ್ಮ ಸೋ ಆತ್ಮ ಹೇ, ಇಸ್ಲಿಯೇ ಸಮಸ್ತೆ ಆತ್ಮ ಮೇ ಕೊಯ್ ಲೇಪ್ ಚೇಪ್ ನಹಿ ಲಗ್ತಾ. ಆತ್ಮನೇ ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಆತ್ಮಕ್ಕೇನು ಅಂಟೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಮೋಗುಣಿ ಮನುಷ್ಯ ಶಿಕ್ಷಾ ಬಿ ತಮೋಗುಣಿ ದೇತೆ. ಜನರು ಕೆಟ್ಟೋಗಿರೋ ಅಂಥವ್ರು ಅಂಥ ಶಿಕ್ಷಣವನ್ನೇ ಅವರು ಕೊಡ್ತಾರೆ ಅಂತಾರೆ. ಪರ್ಫೆಕ್ಟ್ ನಾಲೆಡ್ಜ್ ಕೊಡೋದಕ್ಕೆ ಪರಿಪೂರ್ಣ ಪರಮ ಪವಿತ್ರ ಆಗಿರೋ ಅಂಥ ಪರಮಾತ್ಮನೇ ಬಂದು ಪರಿಪೂರ್ಣ ಜ್ಞಾನವನ್ನು ಕೊಡಬೇಕಾಗತ್ತೆ. ಹರ್ ಏಕ ಚೀಸ್ ಪೇಲೆ ಸತೋ ಪ್ರಧಾನ್ ಫಿರ್ ಸತೋ ರಜತೋಮೆ ಆತಿ. ಪ್ರತಿಯೊಂದು ವಸ್ತು ಸ್ಟೇಜಸ್ಸನ್ನು ಕ್ರಾಸ್ ಮಾಡುತ್ತೆ ಅಂತ. ಫಸ್ಟ್ ಇದ್ದಾಗ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಕೆಟ್ಟೋಗುತ್ತೆ. ಕನ್ಸ್ಟ್ರಕ್ಷನ್ और डिस्ट्रक्शन होता है. ಸ್ಥಾಪನೆ ವಿನಾಶ ಎರಡೂ ಆಗ್ತಾ ಇರುತ್ತೆ. बाबा नई दुनिया का कंस्ट्रक्शन कराते हैं, फिर इस पुरानी दुनिया का डिस्ट्रक्शन हो जाता. ಶಿವಬಾಬಾ ಅವರು ಬಂದು ಹೊಸ ಪ್ರಪಂಚದ ಸ್ಥಾಪನೆ ಕಾರ್ಯ ಮಾಡ್ತಾರೆ. ನಂತರ ಈ ಹಳೆ ಪ್ರಪಂಚ ವಿನಾಶಕ್ಕೆ ತಯಾರಿಗಳು ಆಗ್ತಾ ಇದೆ, ಅದಾಗುತ್ತೆ. ಭಗವಾನ್ ತೋ ನೈ ದುನಿಯಾ ರಚನೆ ವಾಲ ಹೈ. ಭಗವಂತ ಯಾವಾಗಲೂ ಹೊಸ ಪ್ರಪಂಚವನ್ನೇ ಮಾಡೋದು. ಯಹ ಪುರಾನಿ ದುನಿಯಾ ಬದಲ್ಕರ್ ನೈ ಹೋಗಿ. ಈ ಹಳೆ ಜಗತ್ತು ಚೇಂಜ್ ಆಗಿಬಿಟ್ಟು ಹೊಸ ಜಗತ್ತಾಗತ್ತೆ. ನೈ ದುನಿಯಾ ಮೇ ಚಿಂತಾ ತೋ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ. ಹೊಸ ಪ್ರಪಂಚದ ಗುರುತು ಯಾರು? ಲಕ್ಷ್ಮೀನಾರಾಯಣರು. ಯ ನೈ ದುನಿಯಾಕ್ಕೆ ಮಾಲೀಕ ಹೈ. ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚಕ್ಕೆ ಏನಾಗಿದ್ರು? ಮಾಲೀಕರಾಗಿದ್ರು. ತ್ರೇತಾಕೋ ಬಿ ನೈ ದುನಿಯಾ ನಹಿ ಕಹೆಂಗೆ. ನೆಕ್ಸ್ಟ್ ಬರೋ ತ್ರೇತಾಯುಗಕ್ಕೂ ಹೊಸ ಪ್ರಪಂಚ ಅಂತ ಹೇಳೋದಿಲ್ಲ. ಕಲಿಯುಗಕ್ಕೂ ಪುರಾಣ, ಸತ್ಯುಗಕ್ಕೂ ನಯ ಕಹಾಜ. ಕಲಿಯುಗಕ್ಕೆ ಹಳೆ ಪ್ರಪಂಚ, ಹೊಸ ಪ್ರಪಂಚಕ್ಕೆ ಸತ್ಯುಗ ಅಂತ ಹೇಳಲಾಗ್ಬೋದು. ಕಲಿಯುಗ ಅವರ ಅಂತ್ಯ, ಸತ್ಯುಗ ಆದಿಕ ಯ ಸಂಗಮ. ಕಲಿಯುಗದ ಕೊನೆ, ಸತ್ಯುಗದ ಆರಂಭ, ಈ ಮಧ್ಯದ್ದು ಸಂಗಮ ಯುಗ. कोई MA BA ಪಡ್ತೆ ಹೇ ತೋ ಉಂಚ್ ಬನ್ ಜಾತೆ ಹೇ. ಕೆಲವರು MA ಓದ್ತಾರೆ, ಕೆಲವರು BA ಓದ್ತಾರೆ, ಒಳ್ಳೆ ಪೋಸ್ಟ್ಗೆ ಹೊರಟೋಗ್ತಾರೆ. ತುಮ್ ಇಸ್ ಪಢಾಯಿ ಸೆ ಕಿತ್ನೆ ಉಂಚ್ ಬಂತೆ ಹೋ. ನೀವು ಕೂಡ ಈ ವಿದ್ಯೆ ಓದಿ ಎಷ್ಟೊಂದು ಶ್ರೇಷ್ಠರಾಗ್ಬಿಡ್ತೀರಾ. दुनिया इन बातों को जानती ही नहीं. इनको ऊंच किसने बनाया. ಪ್ರಪಂಚದವ್ರಿಗೆ ಈ ವಿಚಾರ ಗೊತ್ತೇ ಇಲ್ಲ. ಈ ಪ್ರಪಂಚನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದ್ದವ್ರು ಯಾರು? ನಮ್ಮ ಭಾರತೀಯ ಪರಂಪರೆ ಶ್ರೇಷ್ಠವಾಗಿತ್ತು ಅಂತ ಹೇಳ್ತಾರೆ, ಬಟ್ ಆ ಥರ ಮಾಡಿದ್ದವ್ರು ಯಾರು? ಅದು ಯಾರಿಗೂ ಗೊತ್ತಿಲ್ಲ. ತುಮ್ ಅಭಿ ಆದಿ ಮಧ್ಯ ಅಂತ್ಕೋ ಜಾನ್ ಗೇ ಹೋ. ಈಗ ನೀವು ಈ ಪ್ರಪಂಚದ ಆದಿ ಮಧ್ಯ ಅಂತ್ಯದ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಸಬ್ಕಿ ಜೀವನ್ ಕಹಾನಿಕೋ ತುಮ್ ಜಾನ್ತೆ ಹೋ. ಎಲ್ಲರ ಜೀವನ ಚರಿತ್ರೆಯನ್ನು ನೀವು ತಿಳ್ಕೊಂಡಿದ್ದೀರಿ. ಯಹ ನಾಲೆಡ್ಜ್. ಭಕ್ತಿ ಮೇ ನಾಲೆಡ್ಜ್ ನಹಿ ಸಿರ್ಫ್ ಕರ್ಮಕಾಂಡ ಸಿಖಾತೆ ಹೇ. ಇದು ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಜ್ಞಾನ ಇಲ್ಲ. ಕೇವಲ ಏನು ಮಾಡ್ತಾ ಇರ್ತಾರೆ? ಕರ್ಮಕಾಂಡಗಳನ್ನು ತೋರಿಸ್ತಾ ಇರ್ತಾರೆ. ಭಕ್ತಿ ತೋ ಅತಾಹೆ ಕಿತನಾ ವರ್ಣ ಅಂತ ಇರ್ತಾರೆ. ಭಕ್ತಿ ಅಂತೂ ಬೇಕಾದಷ್ಟಿದೆ, ಎಷ್ಟೊಂದು ವರ್ಣನೆ ಮಾಡ್ತಾ ಇರ್ತಾರೆ. ಬಹುತ್ ಖೂಬ್ಸೂರತ್ ದಿಖಾಯಿ ಪಡ್ತಿ ಹೇ. ಭಕ್ತಿ ತುಂಬ ವೈಭವೀಕರಣ ಮಾಡ್ತಾರಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ಬೀಜ್ ಮೇ ಕ್ಯಾ ಕ್ಯಾ ಖೂಬ್ಸೂರತ ಇತನಾ ಚೋಟ ಬೀಜ್ ಕಿತನಾ ಬಡ ಹೋ ಜಾತಾ ಹೈ. ಭಕ್ತಿನಲ್ಲಿ ಎಷ್ಟೊಂದು ಸುಂದರತೆ ಇದೆ. ಬಾಬಾ ಹೇಳ್ತಿದ್ದಾರೆ, ಭಕ್ತಿನಲ್ಲಿ ಭಾಳಷ್ಟು ಸುಂದರತೆ ಇದೆ. ಅನೇಕ ಕರ್ಮಕಾಂಡಗಳು ಕೂಡ ಎಲ್ಲ ಇದ್ದಾವೆ. ಬೀಜ್ ಮೇ ಕ್ಯಾ ಖೂಬ್ಸೂರತಿ ಹೈ. ಬೀಜದಲ್ಲಿ ಏನು ಸೌಂದರ್ಯ ಇರುತ್ತೆ? ಇತನಾ ಚೋಟ ಬೀಜ್ ಕಿತನಾ ಬಡ ಹೋ ಜಾತಾ ಹೈ. ಬೀಜ ನೋಡ್ಲಿಕ್ಕೆ ಇಷ್ಟು ಚಿಕ್ಕದಿರುತ್ತೆ, ಮರ ನೋಡಿ ಎಷ್ಟು ವಿಶಾಲ ಆಗೋಗ್ಬಿಡುತ್ತೆ. ಭಕ್ತಿ ಕಾ ಬಿ ಜಾಡ್ ಹೇ ಅತಃ ಕರ್ಮಕಾಂಡ. ಭಕ್ತಿ ವೃಕ್ಷದ ಸರ ಬೆಳೆದ್ಬಿಟ್ಟಿದೆ. ಅಪಾರವಾದಂಥ ಕರ್ಮಕಾಂಡಗಳಿದ್ದಾವೆ. ಜ್ಞಾನ ಕಾ ಗುಟ್ಕ ಏಕ ಹಿ ಹೈ ಮನ್ಮನಾಭ. ಜ್ಞಾನದ ಹನಿ ಯಾವುದಪ್ಪ ಅಂದರೆ ಒಂದೇ ಒಂದು ಮನ್ಮನಾಭವ. ಭವ ಕೇತೆ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನೆ ಕೆ ಲಿಯೆ ಮುझे ಯಾದ್ ಕರೋ. ಶಿವಬಾಬಾ ಹೇಳ್ತಾರೆ, ನೀವು ಸತೋ ಪ್ರಧಾನ ಆತ್ಮ ಆಗಬೇಕು ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ತುಮ್ ಕೇತೆ ಹೋ ಹೇ ಪತಿತ ಪಾವನ ಕರಮ್ಕೋ ಪಾವನ್ ಬನಾವೋ. ನೀವು ಕೂಡ ಹೇಳ್ತೀರಾ, ಹೇ ಪತಿತ ಪಾವನ, ಬಂದ್ಬಿಟ್ಟು ನಮ್ಮನ್ನು ಪಾವನ ಮಾಡು. ರಾವಣ ರಾಜ್ಯ ಮೇ ಸಬ್ ಪತಿ ದುಃಖಿ. ಈ ಕಲಿಯುಗದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರ ಆತ್ಮಗಳು ಪತಿತರು ಮತ್ತು ದುಃಖಿಗಳಾಗ್ಬಿಟ್ಟಿದ್ದಾರೆ. ರಾಮ ರಾಜ್ಯ ಮೇ ಸಬ್ ಹೇ ಪಾವನ್ ಸುಖಿ. ರಾಮ ರಾಜ್ಯದಲ್ಲಿ ಎಲ್ಲರೂ ಹೆಂಗಿರ್ತಾರೆ? ಪಾವನರು ಮತ್ತು ಸುಖಿ ಇರ್ತಾರೆ. ರಾಮರಾಜ್ಯ ಅವ್ರ ರಾವಣ ರಾಜ್ಯ ನಾಮ್ ಹಿ ಹೈ. ರಾಮರಾಜ್ಯ ಅನ್ನೋ ಹೆಸರು ಇದೆ, ರಾವಣ ರಾಜ್ಯ ಅನ್ನೋ ಹೆಸರು ಇದೆ. ರಾಮರಾಜ್ಯ ಕಾ ಕಿಸ್ಕೋ ಪತಾನೆ.
ರಾಮರಾಜ್ಯದ ಬಗ್ಗೆ ಯಾರಿಗೋ ಗೊತ್ತೇ ಇಲ್ಲ. ಸಿವಾಯ್ ತುಮ್ ಬಚ್ಚೋಂಕೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಇಲ್ಲ. ತುಮ್ ಆ ಪುರುಷಾರ್ಥ ಕರ್ ರೇ ಹೋ, 84 ಜನ್ಮೋं का राज भी तुम्हारे सिवाय और कोई नहीं जानते. ನೀವೀಗ ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇದ್ದೀರಿ, 84 ಜನ್ಮಗಳ ರಹಸ್ಯವನ್ನ ನಿಮ್ಮನ್ನು ಬಿಟ್ಟರೆ ಯಾರೋ ತಿಳ್ಕೊಂಡಿಲ್ಲ. ಬಲ್ ಕರ್ಕೆ ಕೇತೆ ಹೇ ಭಗವಾನ್ ವಾಚ್ ಮನ್ಮನ ಭವ್, ಬಲೆ ಹೇಳ್ತಿರ್ತಾರೆ ಭಗವಾನ್ ವಾಚ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ. सो क्या ऐसे थोड़ी कोई समझाएंगे हमने 84 जन्म कैसे पूरा किए. ಯಾರಿಗಾದ್ರೂ ಗೊತ್ತಾಗುತ್ತಾ ನಾವು 84 ಜನ್ಮಗಳನ್ನು ಹೆಂಗೆ ಪೂರ್ತಿ ಮಾಡಿದ್ದೇವೆ ಅನ್ನೋದು ಯಾರಿಗಾನ ಗೊತ್ತಾಗುತ್ತಾ? अब चक्र पूरा होता है, गीता सुनाने वालों को जाकर गीता सुनो पर क्या बोलते हैं. ಈಗ ನೀವು ಗೀತಾ ಹೇಳೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಅವ್ರು ಏನು ಹೇಳ್ತಾರೆ. ತುಮಾರ ಬುದ್ಧಿ ಮೇ ಅಬ್ ಸಾರಾ ಜ್ಞಾನ ಟಪಕ್ತಾ ರಹತಾ ಹೈ. ಈಗ ನಿಮ್ಮ ಬುದ್ಧಿನಲ್ಲಿ ಜ್ಞಾನದ ಪಾಯಿಂಟ್ಸ್ ಎಲ್ಲ ಏನಾಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ, ಪಾಯಿಂಟ್ಸ್ ಬರ್ತಾ ಇರುತ್ತೆ. ಬಾಬಾ ಪೂछते ಹಾಗೆ ಕಭಿ ಮಿಲೆ ಹೋ, ಮೊದಲೇ ಯಾವಾಗಾದರೂ ಶಿವಬಾಬನ್ ಬಂದು ಭೇಟಿ ಮಾಡಿದ್ದೀರಾ? ಕೇತೆ ಹೇ ಹಾ ಬಾಬಾ ಕಲ್ಪ ಪಹಲೆ ಮಿಲೇತೆ. ಕೆಲವರು ಸೃಷ್ಟಿಚಕ್ರದ ಜ್ಞಾನ ಚೆನ್ನಾಗಿ ಬುದ್ಧಿನಲ್ಲಿ ಪಕ್ಕ ಆಗಿಬಿಟ್ಟಿದ್ರೆ ಹೇಳ್ತಾರೆ, ನಾವು ಕಲ್ಪದ ಹಿಂದೆ ಕೂಡ ಜ್ಞಾನವನ್ನು ಕೇಳಿದ್ವಿ. ಬಾಬಾ ಪೂछते ಹೇ ತುಮ್ ಉತ್ತರ ದೇತೆ ಹೋ ಅರ್ಥ ಸಹಿತ. ಬಾಬಾ ಕೇಳ್ತಾರೆ, ನೀವು ಮೀನಿಂಗನ್ನು ಹೇಳ್ತೀರಾ ಮೀನಿಂಗ್ಫುಲ್ಲಾಗಿ. ಐಸಾ ನೈಕಿ ತೋತೆ ಮಿಸಲ್ ಕೇದೇಂಗೆ. ಸುಮ್ಮನೆ ನೀವು ಇದ್ರ ಥರ ಗಿಣಿ ಥರ ಹೇಳೋದಿಲ್ಲ, ನೀವು ಮೀನಿಂಗ್ಫುಲ್ಲಾಗಿ ಎಲ್ಲ ಹೇಳ್ತೀರಿ ಅಂತ ಬಾಬಾ ಹೇಳ್ತಾರೆ. फिर भी बाबा पूछते हैं क्यों मिले थे, क्या पाया था, तो तुम कह सकते हो हम विश्व का राज्य भाग्य पाया था, इसमें सब आ जाता है. ನೀವು ಕೇಳ್ತೀರಾ, ಬಾಬಾ ಕೇಳ್ತಾರೆ ನೀವು ಮೊದಲು ಭೇಟಿ ಮಾಡಿದಾಗ ಏನು ಪಡ್ಕೊಂಡಿದ್ರಿ ಅಂತ. ಹಾಗೆ ಬಾಬಾ ಹೇಳ್ತಾರೆ, ನೀವು ವಿಶ್ವದ ರಾಜ್ಯಭಾಗ್ಯ ಪಡ್ಕೊಂಡಿದ್ರಿ, ರಾಜ್ಯಭಾಗ್ಯದಲ್ಲಿ ಸುಖ ಶಾಂತಿ ಆನಂದ ಆರೋಗ್ಯ ಐಶ್ವರ್ಯ ಎಲ್ಲವೋ ಸೇರ್ಕೊಳುತ್ತಲ್ಲ. बल तुमको कहते हैं नरसे नारायण बने थे, परंतु विश्व का मालिक बनना इसमें राजा रानी और डी ಡೈನಾಸ್ಟಿ सब आए. ವಿಶ್ವದ ಮಾಲೀಕರಾಗಬೇಕು ಅಂತ ಬಾಬಾ ಹೇಳ್ತಾರೆ, ಅದರಲ್ಲಿ ರಾಜ ರಾಣಿ ದೈವಿ ಸಾಮ್ರಾಜ್ಯ ಅದರಲ್ಲಿರೋರು ಎಲ್ಲರೂ ಸೇರ್ಕೊಳ್ತಾರೆ. ಉನ್ಕಾ ಮಾಲೀಕ್ ರಾಜ ರಾಣಿ ಪ್ರಜಾ ಸಬ್ ಬನೆಂಗೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರಿಂದ ಹಿಡಿದು ಪ್ರಜೆಗಳವರೆಗೂ ಎಲ್ಲರೂ ಮಾಲೀಕರಂತ ತಿಳ್ಕೊಳ್ತಾರೆ. ಯಾಕೆ ಅಂದರೆ ಅಲ್ಲಿ ಎಲ್ಲರಿಗೂ ಒಂದೇ ತೆರನಾದಂತಹ ಸುಖವನ್ನು ಬಾಬಾ ಅವರು ಕೊಟ್ಟಿರ್ತಾರೆ, ಎಲ್ಲರೂ ಆನಂದವಾಗಿ ಸುಖವಾಗಿರ್ತಾರೆ. ಹಮ್ ತೋ ನರ್ಸೆ ನಾರಾಯಣ ಬನೆಂಗೆ ಕಮ್ ನಹಿ. ಬಾಬಾ ಕೇತೆ ಹಾ ಬಚ್ಚೆ ಪೂರ ಪುರುಷಾರ್ಥ. ಕೆಲವ್ರು ಹೇಳ್ತಾರೆ ನಾವು ನರನಿಂದ ನಾರಾಯಣ ಆಗ್ತೀವಿ ಅಂತ. ಆಗಲೇ ಮಕ್ಕಳೇ ನೀವು ಚೆನ್ನಾಗಿ ಪುರುಷಾರ್ಥ ಮಾಡಿ. ಅಪ್ನಾ ಪೋತಾ ಮೇಲ್ ಬಿ ದೇಖ್ನಾ ಹೇ. ನಿಮ್ಮ ಒಂದು ಲೆಕ್ಕನೋ ಅಕೌಂಟನ್ನು ಕೂಡ ನೋಡ್ಕೊಳ್ಳಿ, ನಾವು ಯಾವ ಥರ ಪುರುಷಾರ್ಥ ಮಾಡ್ತೀವಿ. ಇಸ್ ಹಾಲತ್ ಮೇ ಹಮ್ ಊಂಚ್ ಪದ ಪಾ ಸಕೆಂಗೆ ವಾ ನಹಿ. ಈ ಪರಿಸ್ಥಿತಿಯಲ್ಲಿ ನಾವು ಒಳ್ಳೆ ಪದವಿಗೆ ಹೋಗ್ತೀವಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳಿ. ಅಪ್ನಾ ಪೋತಾ ಮೇಲ್ ಬಿ ದೇಖ್ನಾ ಹೈ. ನಿಮ್ಮ ಅಕೌಂಟನ್ನು ನೋಡ್ಕೊಳ್ಳಿ. ಕಿತ್ನೋಂ ಕಾ ರಾಸ್ತಾ ಬತಾಯ, ಕಿತ್ತನೆ ಅಂದೋಂ ಕಿ ಲಾಟಿ ಬನಾ ಹೂಂ. ಎಷ್ಟು ಜನಕ್ಕೆ ರೂಟ್ ತೋರಿಸ್ಕೊಟ್ಟೆ, ಎಷ್ಟು ಜನಕ್ಕೆ ಅಂದರ್ಗೆ ಊರ್ಗೋಲಾಗಿದ್ದೀನಿ. ಅಗರ್ ಸರ್ವಿಸ್ ನಹಿ ಕರ್ತೆ ತೋ ಸಮಜ್ನಾ ಚಾಹಿಯೇ. ಸೇವೆ ಮಾಡಲಿಲ್ಲ ಅಂದರೆ ತಿಳ್ಕೋಬೇಕು ನಾವು ಸರ್ವಿಸ್ ಮಾಡ್ತಾ ಇಲ್ಲ. ಪ್ರಜಾ ಮೇ ಚಲೆ ಜಾಯಂಗೆ. ಸೇವೆ ಮಾಡದೇ ಇರೋರು ಎಲ್ಲಿ ಹೊರಟೋಗ್ತಾರೆ, ಪ್ರಜೆಗಳಲ್ಲಿ ಹೊರಟೋಗ್ಬಿಡ್ತಾರೆ. ಅಪ್ನಿ ದಿಲ್ ಸೆ ಪೂಚ್ನಾ ಹೈ, ಅಗರ್ ಹಮಾರಿ ಅಪ್ನಿ ಶರೀರ್ ಚೂಟ್ ಜಾಯ್ ತೋ ಕ್ಯಾ ಪತ್ ಪಾಯಂಗೆ. ನಿಮ್ಮ ಒಂದು ನೀವು ಮನಸ್ಸಲ್ಲೇ ನೀವು ಕೇಳ್ಕೋಬೇಕು, ಒಂದು ವೇಳೆ ನಮ್ಮ ಶರೀರ ಹೋಯ್ತು ಅಂದರೆ ನಮ್ದು ಏನು ಪದವಿ ಆಗುತ್ತೆ ಭವಿಷ್ಯದಲ್ಲಿ ಅಂತ ಕೇಳ್ಕೋಬೇಕು. ಬಹುತ್ ಬಡಿ ಮಂಜಿಲ್ ಹೈ, ಖಬರ್ದಾರ್ ರಹನಾ ಚಾಹಿಯೆ. ತುಂಬ ದೊಡ್ಡ ಗುರಿ ಇದೆ, ಏನು ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಕೈ ಬಚ್ಚೆ ಸಮಸ್ತೆ ಬರೋಬರ್ ಹಮ್ ತೋ ಯಾದ್ ಹೀ ನಹಿ ಕರ್ತೆ ಫಿರ್ ಪೋತಾ ಮೇಲ್ ರಕ್ಕರ್ ಕ್ಯಾ ಕರೆಂಗೆ. ನಾವು ಸರಿಯಾಗಿ ನೆನಪೇ ಮಾಡೋದಿಲ್ಲ ಅಂದರೆ ಅಕೌಂಟ್ ಇಟ್ಟು ಪ್ರಯೋಜನ ಏನು? ಫಿರ್ ಹಾರ್ಟ್ ಫೇಲ್ ಕಹ ಜಾತ. ಅಂಥವ್ರಿಗೆ ಏನು ಹೇಳ್ತಾರೆ, ಸರಿಯಾಗಿ ನೆನಪು ಮಾಡದೇ ಇರೋರಿಗೆ ಖಿನ್ನರಾಗ್ಬಿಟ್ಟಿದ್ದಾರೆ. ಪಡ್ತೆ ಬಿ ಐಸೆ ಹಿ. ಅವ್ರು ಓದೋದು ಹಂಗೆ ಓದ್ತಾರೆ, ಧ್ಯಾನ ಹಿ ನಹಿ ದೇತೆ. ಅಟೆನ್ಷನ್ನು ಕೂಡ ಕೊಡೋದಿಲ್ಲ. ಮಾಯಾ ಮುಟ್ಟು ಬನ್ ಬೈಟ್ ನಹಿ ಜಾನ. ಮಾಯೆಗೆ ವಶವಾಗಿಬಿಟ್ಟು ಕೂತ್ಕೋಬೇಡಿ. ಜೋ ಪಿಚಾಡಿ ಮೇ ಫೇಲ್ ಹೋ ಜಾಯೆ. ಕೊನೆ ಟೈಮ್ ಫೇಲ್ ಆಗೋ ಥರ ಆಗಬಾರ್ದು ಅಂತಾರೆ ಬಾಬಾ. ಇಷ್ಟೆಲ್ಲ ಓದ್ತಾ ಇರೋದೇನಕ್ಕೋಸ್ಕರ, ಓದಿ ಒಳ್ಳೆ ಪದವಿಗೆ ಹೋಗೋಕ್ಕೆ. ಅಪನಾ ಕಲ್ಯಾಣ ಕರ್ನಾ ಹೇ, ಏಮ್ ಆಬ್ಜೆಕ್ಟ್ ತೋ ಸಾಮ್ನೆ. ನಿಮ್ಮ ಕಲ್ಯಾಣವನ್ನು ನೀವು ಮಾಡ್ಕೋಬೇಕು, ಗುರಿ ಉದ್ದೇಶ ನಿಮ್ಮ ಎದುರುಗಡೆ ಇದೆ. ಹಮ್ಕೋ ಪಡ್ಕರ್ ಯ ಬನ್ನ ಯಹ ಬಿ ವಂಡರ್ ಐನಾ. ನಾವು ಓದ್ಬಿಟ್ಟು ಈ ಥರ ಆಗಬೇಕು, ಇದು ಕೂಡ ಆಶ್ಚರ್ಯ ಆಗಿದೆ ಅಲ್ವಾ. ಕಲಿಯುಗ ಮೇ ತೋ ರಾಜ ಈ ಹೈ ನಹಿ. ಕಲಿಯುಗದಲ್ಲಿ ರಾಜ್ಯ ಇಲ್ಲ,
ಸತ್ಯುಗ್ ಮೇ ಫಿರ್ ಅನೋಂಕ ರಾಜಾಯಿ ಕಹಾ ಸೆ ಆಯೆ. ಸತ್ಯುಗದಲ್ಲಿ ದೇವಾಂದೇವತೆಗಳಿದ್ರು, ಅವ್ರ ರಾಜ್ಯ ಭಾಗ್ಯ ಹೆಂಗಿಂದ ಸಿಕ್ಕಿತ್ತು? ಸಾರಾ ಮದಾರ್ ಪಡಾಯಿ, ಎಲ್ಲ ಇರೋದು ಯಾವುದರ ಮೇಲೆ? ಸ್ಟಡಿ ಮೇಲೆ ಅಂತ, ಓದೋದ್ರ ಮೇಲೆ. ಐಸಾ ನಹಿ ದೇವತಾಯೇ और असुरों की लड़ाई लगी, देवताओं का जीत फिर राज्य पाया. ಈ ಥರ ಎಲ್ಲ ರಾಕ್ಷಸರಿಗೂ ದೇವತೆಗಳಿಗೆ ಯುದ್ಧ ಆಯಿತು, ಅದರಲ್ಲಿ ದೇವತೆಗಳಿಗೆ ಗೆದ್ದರು, ಅವ್ರಿಗೆ ರಾಜ್ಯ ಸಿಕ್ತು ಅಂತಿಲ್ಲ. अब असुर और देवताओं की लड़ाई लगे कैसे सकते. ಈಗ ದೇವತೆಗಳಿಗೆ ರಾಕ್ಷಸರಿಗೆ ಯುದ್ಧ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ. ಅವ್ರು ಸೇರೋದೇ ಇಲ್ಲ. ಸತ್ಯುಗದಲ್ಲಿರೋ ದೇವತೆಗಳು, ಕಲಿಯುಗದಲ್ಲಿರೋದು ನರ್ಮಾನವರು. ಕಲಿಯುಗ ನಾಶ ಆದಮೇಲೆ ಸತ್ಯುಗ ಬರೋದು. ಅವರಿದ್ದಾಗ ಇವರಿಲ್ಲ, ಇವರಿದ್ದಾಗ ಅಲ್ಲಿ ಅವರಿಲ್ಲ ಅಂದಮೇಲೆ ಎಲ್ಲಿ ಸೇರ್ತಾರೆ? ಇಲ್ಲಿ ಯುದ್ಧನೇ ತಪ್ಪು ಅಂತ ಬರೆದಿರೋ ತಪ್ಪು. ನಾ ಕೌರವ ನಾ ಪಾಂಡವಂಕಿ ಲಡಾಯಿ. ಕೌರವ್ರಿಗೂ ಪಾಂಡವ್ರದ್ದು ಒಂದು ಕಡೆ ಮೀಟು ಆಗಲ್ಲ, ಯುದ್ಧನೂ ಆಗಲ್ಲ ಅಂತಿದ್ದಾರೆ. ಇದು ಗುಣಗಳಿಗೂ ಅವಗುಣಗಳಿಗೂ ಇದ್ದದ್ದು ಹಂಗೆ ತೋರಿಸ್ಬಿಟ್ಟಿದ್ದಾರೆ. ಸಂಗಮಯುಗದಲ್ಲಿ ಪರಮಾತ್ಮ ಸೃಷ್ಟಿಗೆ ಬಂದು ಸದ್ಗುಣಗಳನ್ನ ನಮ್ಗೆ ಕಲಿಸಿದಾಗ ಅವಗುಣಗಳು ಫೈಟ್ ಮಾಡುತ್ತಲ್ಲ, ಅದಕ್ಕೆ ಒಂದು ಕತೆ ಬರೆದ್ಬಿಟ್ಟು ಹಂಗೆ ತೋರಿಸ್ಬಿಟ್ಟಿಲ್ಲ. पहले तो यह बताओ कि बाबा कहते देह के सब संबंध छोड़ अपने को आत्मा समझो. ಮೊಟ್ಟ ಮೊದಲು ಇದನ್ನೇ ತಿಳಿಸಿ, ದೇಹ ಧರ್ಮಗಳನ್ನು ಮರೀರಿ, ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ. ತುಮ್ ಆತ್ಮ ಅಶರೀರಿ ಆಯಿ ಅಬ್ ಅಶರೀರಿ ಬನ್ಕರ್ ಜಾನ. ನೀವು ಬಂದಿದ್ದು ಕೂಡ ಪರಂಧಾಮದಿಂದ ಏನಾಗಿ ಬಂದಿದ್ರಿ? ಅಶರೀರಿಯಾಗಿ ಬಂದಿದ್ರಿ. ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕು. ಪವಿತ್ರ ಆತ್ಮಯೇ ಹೀ ವಾಪಸ್ ಜಾ ಸಕೆ. ಪವಿತ್ರ ಆತ್ಮಗಳೇ ಪರಂಧಾಮಕ್ಕೆ ಹೋಗೋಕ್ಕಾಗತ್ತೆ. ಸತೋಪ್ರಧಾನ ಆತ್ಮಯೇ ಅಥವಾ ಜಾನಾಸಕೆ ಅಂದರೆ ಸತೋಪ್ರಧಾನವಾಗಿರ್ತಕ್ಕಂಥ ಆತ್ಮಗಳು ಪರಂಧಾಮಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆತ್ಮಕ್ಕೆ ಪಂಕ್ ಟುಟ್ಟಿವೆ. ಆತ್ಮದ ರೆಕ್ಕೆಗಳು ಏನಾಗಿ ಹೋಗ್ಬಿಟ್ಟಿದೆ? ಮುರಿದು ಹೋಗ್ಬಿಟ್ಟಿದೆ. ಮಾಯಾನೆ ಪತಿತ್ ಬನಾಯ ತಮೋಪ್ರಧಾನ್ ಹೋನೆ ಕೆ ಕಾರಣ ಇತ್ನಾ ದೂರ ಹೋಲಿ ಜಗ ಜಾ ನಹಿ ಸಕ್ತೆ. ಮಾಯೆ ಅನ್ನೋದು ತಮೋಪ್ರಧಾನ ಮಾಡಿಬಿಟ್ಟಿದೆ, ಪತಿತರನ್ನಾಗಿ ಮಾಡಿಬಿಟ್ಟಿದೆ. ತಮೋಪ್ರಧಾನ ಆತ್ಮಗಳು ಪರಂಧಾಮಕ್ಕೆ ಹಾರಕ್ಕೆ ಸಾಧ್ಯ ಇಲ್ಲ, ಸತ್ಯುಗದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪವಿತ್ರರಾಗಿ ಅಂತ ಶಿವಬಾಬಾ ಹೇಳೋದು. ಅಂದರೆ ಪವಿತ್ರ ಆತ್ಮಗಳೇ ಸ್ವರ್ಗದಲ್ಲಿ ಎಂಟ್ರಿ ಆಗ್ತವೆ ಅಂತ ಹೇಳೋದು. ಅಭಿ ತುಮಾರ ಆತ್ಮ ಕಹೆಂಗೆ ಹಮ್ ಅಸಲ್ ಪರಮಧಾಮ ಮೇ ರಹನೆ ವಾಲೆ. ಈಗ ನಿಮ್ಮ ಆತ್ಮನೂ ಹೇಳುತ್ತೆ, ನಾವು ಅಸಲ್ನಲ್ಲಿ ಪರಂಧಾಮದಲ್ಲಿ ಇರೋವಂಥವ್ರು. ಯಾ ಪಾಂಚ ತತ್ವ ಕಾ ಪುತ್ಲಾ ಲಿಯಾ ಹೇ ಪಾರ್ಟ್ ಬಜಾನೆ ಕೆ ಲಿಯೆ. ಇಲ್ಲಿ ನಿಮಗೆ ಸಿಕ್ಕಿರುವಂಥದ್ದು ಪಂಚತತ್ವಗಳ ಶರೀರ. ಇದು ಪಾತ್ರ ಅಭಿನಯಿಸ್ಲಿಕ್ಕೋಸ್ಕರ ಸಿಕ್ಕಿರೋ ಶರೀರ. ಮರ್ತೆ ಹೇ ತೋ ಕೇತೆ ಸ್ವರ್ಗವಾಸಿ. ಯಾರಾದರೂ ತೀರ್ಕೊಳ್ತಾರೆ, ಏನು ಹೇಳ್ತಾರೆ? ಇಂಥವರು ಸ್ವರ್ಗಸ್ಥರಾದರು ಅಂತಾರೆ. ಕೌನ್ ಹೇ ವಹ ಶರೀರ್ ಗಯಾ ಯಾ ಆತ್ಮ ಗಯೇ. ಯಾರವರು? ಆತ್ಮ ಹೋಯ್ತಾ ಶರೀರ ಹೋಯ್ತಾ? ಶರೀರ ತೋ ಜಲ್ ಗಯಾ. ಶರೀರ ಏನಾಗೋಯ್ತು? ಸುಟ್ಟು ಹೋಯ್ತು ಅಂತಾರೆ. ಬಾಕಿ ರಹಿ ಆತ್ಮ. ಬಾಕಿ ಉಳಿದಿದ್ಯಾವುದೋ ಆತ್ಮ. ವಹ ತೋ ಸ್ವರ್ಗ ಮೇ ತೋ ಜಾ ನಹಿ ಸಕ್ತಿ. ಆತ್ಮ ಅಂತೂ ಸ್ವರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. मनुष्यों को किसने जो सुनाया कहते रहते हैं ಭಕ್ತಿ ಮಾರ್ಗ ವಾಲೋ ನೆ ಭಕ್ತಿ ಸಿಕಾಯಿ. ಜನರಿಗೆ ಏನು ಬರುತ್ತೆ ಅದು ಹೇಳ್ತಾ ಇರ್ತಾರೆ. ಭಕ್ತಿ ಮಾರ್ಗದವರು ಭಕ್ತಿ ಕಲಿಸ್ತಾರೆ. ಆಕ್ಯುಪೇಷನ್ ಕಾ ಕಿಸ್ಕು ಪತಾ. ಬಾಬಾ ಹೇಳ್ತಿದ್ದಾರೆ, ಕರ್ತವ್ಯಗಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. शिव की पूजा सबसे ऊंचा कहते हैं, ऊंचे थे ऊंचा शिव, उनको ही याद करो, स्मरण करो, माला भी देते हैं. ಈಗ ಶಿವಬಾಬಾ ಶ್ರೇಷ್ಠ ಆಗಿದ್ದಾರೆ. ಅವರನ್ನೇ ಸ್ಮರಣೆ ಮಾಡ್ತಾ ಇರಿ. ಮಾಲೆನೂ ಕೂಡ ತೋರಿಸ್ತಾರಲ್ಲ, ಶಿವಕ್ಕೆ ಮಾಲಾ ಫೇರ್ತಿರೋ ಮಾಲೆ ಕೊಟ್ಬಿಟ್ಟು ಶಿವ ಅಂದ್ಕೊಂಡು ಜಪ ಮಾಡಿ ಅಂತಾರೆ. ಬಿಗರ್ ಅರ್ಥ ಮಾಲಾ ಉಠಾಯಿ ಶಿವ ಕೇಳ್ತಾರೆ. ಮೀನಿಂಗೇ ಗೊತ್ತಿಲ್ಲ ಶಿವ ಯಾರು ಅಂತ, ಸುಮ್ಮನೆ ಎತ್ಕೊಂಡು ಮಾಲೆ ಜಪಿಸ್ತಾರೆ. ಅನೇಕ ಪ್ರಕಾರಕ್ಕೆ ಶಿಕ್ಷೆ ಗುರು ಲೋಗ್ ದೇತೆ. ಅನೇಕ ಪ್ರಕಾರದ ಶಿಕ್ಷಣಗಳನ್ನು ಗುರು ಜನರು ಕೊಡ್ತಾರೆ. यहाँ तो एक ही बात है, ಬಾಬಾ ಖುದ್ कहते मेरे को याद करने से ವಿಕರ್ಮ ವಿನಾಶ. ಇಲ್ಲಿ ಕೂಡ ಖುದ್ದು ತಂದೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಪಾಪಗಳು ನಾಶ ಆಗತ್ತೆ. ಶಿವ್ ಮುಖ್ಸೆ ಕ್ಯಾನ ನಹಿ. ನೀವು ಬಾಯಿಂದ ಬರೀ ಶಿವ ಅಂತ ಹೇಳ್ಕೊಳ್ಳೋದಲ್ಲ, ಒಳಗಡೆ ಸ್ಮೃತಿ ಮಾಡಿ. ಬಾಬಾ ಕಾ ನಾಮ್ ಬಚ್ಚಾ ತೋಡಿ ಸ್ಮರಣ್ ಕರ್ತಾ ಹೇ. ಅಪ್ಪನ ಹೆಸರು ಹೇಳ್ಕೊಂಡು ಮಗ ನೆನೆಸ್ಕೊಂತಾನ? ಇಲ್ಲ. ಯಹ ತೋ ಹೈ ಸಬ್ ಗುಪ್ತ. ಇಲ್ಲಿರೋವಂಥದ್ದೆಲ್ಲ ಸೀಕ್ರೆಟ್ ವಿಚಾರಗಳು. ಕಿಸ್ಕೋ ಭಿ ಪತಾ ನಹಿ ತುಮ್ ಕ್ಯಾ ಕರ್ ರಹೆ ಹೋ. ಯಾರಿಗೂ ಗೊತ್ತಿಲ್ಲ ನೀವೇನಾಗ್ತಾ ಇದ್ದೀರಿ ಅಂತ. ಜಿನೋನೆ ಕಲ್ಪ ಪಹಲೆ ಸಮझा ಹೋಗಾ ವಹಿ ಸಮझेंगे, ನಯೇ ಬಚ್ಚೆ ಆತೆ ರಾತೆ. ಯಾರೆಲ್ಲ ಕಲ್ಪದ ಹಿಂದೆ ತಿಳ್ಕೊಂಡಿದ್ರೋ ಅವರೇ ತಿಳ್ಕೊಳಕ್ಕೆ ಬರ್ತಾರೆ. ಹೊಸ ಮಕ್ಕಳು ಕೂಡ ತಿಳ್ಕೊಳ್ತಾರೆ. ವೃಕ್ಷ ವೃದ್ಧಿಕೋ ಪಾತೆ ರಾತೆ. ವೃಕ್ಷ ಅನ್ನೋದು ದಿನೇ ಏನಾಗ್ತಾ ಇರತ್ತೆ? ಇಂಪ್ರೂವ್ಮೆಂಟ್ ಆಗ್ತಾ ಇರತ್ತೆ. ಹಾಗೆ ಚಲ್ಕರ್
ಡ್ರಾಮಾ ಕ್ಯಾ ದಿಕ್ಲಾತಾ ಹೇ ಸಾಕ್ಷಿ ಹೋಗ್ರದೆ. ಮುಂದೆ ಯಾವ ಥರ ಡ್ರಾಮಾ ತೋರಿಸ್ತಾ ಇರತ್ತೆ ಸೀನ್ಸನ್ನು ಸಾಕ್ಷಿಯಾಗಿ ನೋಡ್ತಾ ಇರಿ. ಪಹಲೆ ಸೆ ಬಾಬಾ ಸಾಕ್ಷಾತ್ಕಾರ ನಹಿ ಕರಾಯಂಗೆ ಕಿ ಯಾ ಕ್ಯಾ ಹೋಗಾ. ಮೊಟ್ಟ ಮೊದಲೇ ಬಾಬಾ ಅವ್ರು ಸಾಕ್ಷಾತ್ಕಾರ ಮಾಡಿಸೋದಿಲ್ಲ ಏನಾಗುತ್ತೆ ಅನ್ನೋದನ್ನು. ಫಿರ್ ತೋ ಆರ್ಟಿಫಿಷಿಯಲ್ ಹೋ ಜಾಯ್. ಮೊದಲೇ ತೋರಿಸ್ಬಿಟ್ರೆ ಅದು ಕೃತ್ಕ ನಕಲಿ ಆಗೋಗ್ಬಿಡುತ್ತೆ ಅಂತಾರೆ. यह बड़ी समझने की बात है, तुमको समझ मिलती है भक्ति मार्ग में बेसमझ. ಇದೆಲ್ಲ ನಿಮಗೆ ತಿಳುವಳಿಕೆಗೆ ಬಂದಿದೆ. ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲ, ಅದರಿಂದ ಬುದ್ಧಿಹೀನರು. ಜಾನ್ತೆ ಹೋ ಡ್ರಾಮಾ ಮೇ ಭಕ್ತಿ ಕಾ ಭಿ ನೂನ್. ಭಕ್ತಿ ಮಾಡೋದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಅಷ್ಟೇ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಮಿಸ್ ಪುರಾನಿ ದುನಿಯಾ ಮೇ ರಹನೆ ವಾಲೆ ನಹಿ. ನಾವು ಈ ಹಳೆ ಪ್ರಪಂಚದಲ್ಲಿರೋವಂಥವ್ರಲ್ಲ. सेकेंड को ही इस पढ़ाई में बुद्धि में रहती है. तुम भी ಮುಖ್ಯ ಮುಖ್ಯ ಪಾಯಿಂಟ್ಸ್ ಬುದ್ಧಿ में ಧಾರಣ करनी. ಒಂದು ಸೆಕೆಂಡ್ ವಿದ್ಯೆ ಅಂತಕ್ಕಂಥದ್ದು ಬುದ್ಧಿನಲ್ಲಿರುತ್ತೆ. ನಿಮಗೂ ಮೇನ್ ಪಾಯಿಂಟ್ಸನ್ನು ಬುದ್ಧಿನಲ್ಲಿ ಧಾರಣೆ ಮಾಡಿರಿ. ನಂಬರ್ 1 ಬಾತ್ ಅಲಫ್ ಪಕ್ಕಾ ಕರೋ ತಬ್ ಆಗೆ ಚಲೆ. ಮೇನ್ ನಂಬರ್ 1 ವಿಚಾರ ಆಗಿದೆ. ನೀವು ತಂದೆಯನ್ನು ಪಕ್ಕಾ ಮಾಡ್ಕೊಳ್ಳಿ, ಆವಾಗ ಮುಂದೆ ಹೋಗ್ತೀರ. ನಹಿ ತೋ ಫಾಲ್ತು ಪೂಚ್ತೀರ. ಇಲ್ಲಾಂದರೆ ವ್ಯರ್ಥವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಾ. ಬಚ್ಚ ಲಿಖ್ತಿ ಹೇ ಫಲಾನೋನೆ ಲಿಖ್ ಕರ್ ದಿಯಾ ಫಿರ್ ಗೀತಾ ಕಾ ಭಗವಾನ್ ಶಿವ್ ಯೇ ತೋ ಬಿಲ್ಕುಲ್ ಠೀಕ್ ಹೈ. ಇಂಥವರು ಹೇಳಿದ್ರು ಭಗವಂತ ಶಿವ, ನಿರಾಕಾರ ಭಗವಂತ ಶಿವ ಅಂತ ಬಿಲ್ಕುಲ್ ಸರಿ ಇದೆ ಅಂತ ಹೇಳ್ಬಿಟ್ಟು. तो बल ऐसे कहते ಪರಂತು ಬುದ್ಧಿ ಮೇ ಕೊಯ್ ಬೈಟ್ತಾ ಥೋಡಿ. ಸುಮ್ಮನೆ ಹೇಳ್ತಾ ಇರ್ತಾರೆ, ಬುದ್ಧಿನಲ್ಲಿ ಯಾರಿಗಾದ್ರೂ ಕೂತ್ಕೊಳುತ್ತಾ. ಅಗರ್ ಸಮಜ್ ಜಾಯೆ ತೋ ಬಾಬಾ ಆಯಾ ಹೈ ತಕ್ ಕಹೆ ಐಸಾ ಬಾಬಾ ಮೇ ಹಮ್ ಜಾಕರ್ ಮಿಲೆ. ಒಂದು ವೇಳೆ ಹೇಳಿದ್ರೆ ನಾವು ಇಂಥ ತಂದೆ ಹತ್ರ ಹೋಗ್ಬಿಟ್ಟು ನಾವು ಭೇಟಿ ಮಾಡ್ತೀವಿ ಅಂದರೆ ವರ್ಷ ಲೇವೆ ಏಕಕ್ಕೋಗಿ ನಿಶ್ಚಯ ನಹಿ ಬೈಟ್. ಒಬ್ರಿಗೂ ಈ ಜ್ಞಾನ ಅನ್ನೋದು ನಿಶ್ಚಯ ಅನ್ನೋದು ಕೂತ್ಕೊಳ್ಳೋದೇ ಇಲ್ಲ ಅಂತಾರೆ. ಫಟ್ ಸೆ ಏಕಕಿ ಚಿಟ್ಟಿ ನಹಿ ಆತಾ ಹೈ. ತಕ್ಷಣ ಯಾರ್ದು ಲೆಟ್ರೇ ಬರೋದಿಲ್ಲ. ನಿಶ್ಚಯ ಆದರೆ ಬರೀತಾರಲ್ವಾ. बल करके लिखते भी हैं. नॉलेज बड़ी अच्छी है परंतु इतना हिम्मत नहीं जो समझे कि ऐसा बाबा हमसे या इतना ಸಮಯ ದೂರ ರಹೆ. ಯಾರಿಗಾದ್ರೂ ಗೊತ್ತಾಗೋಗ್ಬಿಟ್ರೆ ತಕ್ಷಣ ಬರೀಬೇಕು. ಆದರೆ ಕೆಲವ್ರಿಗೆ ಹಿಮ್ಮತ್ತೇ ಇರೋದಿಲ್ಲ. ಬಾಬಾ ನಾವು ಇಂಥ ಜ್ಞಾನ ಪಡ್ಕೊಂಡ್ವಿ, ಇಷ್ಟು ಸಮಯ ದೂರ ಇದ್ವಿ, ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿದ್ವಿ, ಈಗ ನೀವು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಬಂದಿದ್ದೀರಾ ತಂದೆ ಅಂತೇಳ್ಬಿಟ್ಟು ಸರಿಯಾಗಿ ಬರೀಬೇಕು. ಸೊ ಭಾಗಾಯ್ ನಿಶ್ಚಯ ಆಗೋಯ್ತು ಅಂದರೆ ಅವ್ರು ಓಡ್ ಬರ್ತಾರೆ ಜ್ಞಾನಕ್ಕೆ. ನಿಶ್ಚಯ ಇಲ್ಲದೆ ಇದ್ದರೆ ಓಡ್ ಬರೋದಿಲ್ಲ. आगे चल निकलेंगे. अगर बाबा को पहचाना है ऊंचे ते ऊंचा भगवान है उनको बनो ना. ಒಂದು ವೇಳೆ ಮುಂದೆ ಬಾಬಾವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ರು ಅಂತಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇಲ್ಲಿ ಬಂದಿದ್ದಾರೆ ಅಂತಂದಮೇಲೆ ಅವ್ರ ಮಕ್ಕಳು ಆಗಬೇಕಲ್ಲ. ಸಮಜಾನಿ ಐಸಿ ದೇನಿ ಚೈಯೆ. ತಿಳುವಳಿಕೆ ಈ ಥರ ಕೊಡಬೇಕು. ಕಪಾಟ್ ಕುಲ್ಜಾಯ್. ಬುದ್ಧಿ ಲಾಕೆ ಓಪನ್ ಆಗಬೇಕು, ಆ ಥರ ತಿಳಿಸ್ಬೇಕು ಅಂತಾರೆ. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेगोस्कर मेन पॉइंट्स. धंधा आदि करते आत्मा को पावन बनाने के लिए समय निकाल याद की मेहनत करनी. बिजनेस्सು ಇದೆಲ್ಲ ಮಾಡ್ತಾ ಆತ್ಮವನ್ನು ಪಾವನ ಮಾಡ್ಕೊಳ್ಳೋಕ್ಕೋಸ್ಕರ ಟೈಮ್ ತೆಗೆದು ನೆನಪಿನ ಪರಿಶ್ರಮ ಪಡಬೇಕು ಅಂತ. ಅಂದರೆ ನೆನಪು ಮಾಡ್ತಕ್ಕಂಥ ಕಷ್ಟಪಡಬೇಕು. कोई भी असुरी काम नहीं करना. ಯಾವುದೇ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ. अपना और दूसरों का कल्याण करना है. ನಿಮ್ಮ ಕಲ್ಯಾಣನೂ ನೀವು ಮಾಡಬೇಕು, ಬೇರೆಯವ್ರ ಕಲ್ಯಾಣನೂ ನೀವು ಮಾಡಬೇಕು. ಪಢಾಯಿ ಪಡ್ನಾ ಅವ್ರು ಪಢಾನ. ಓದಿಸ್ಲೂಬೇಕು ಅಂತಾರೆ. ಮಿಯಾ ಮಿಟ್ಟು ನಹಿ ಬನ್ನ. ಬಾಬಾ ಹೇಳ್ತಾರೆ ನಾನು ಮಾಡೋದೇ ಸರಿ ಅಂತ ನಂಬೆನ್ನು ನಾವೇ ತಟ್ಕೋಬಾರ್ದಂತೆ. ಯಾದಕ ಬಲ್ ಜಮಾ ಕರ್ನ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿ. ವರದಾನ ಸಾಕಾರ ಬಾಬಾಕೋ ಫಾಲೋ ಕರ್. ನಂಬರ್ 1 ಲೇನೆ ವಾಲೆ ಸಂಪೂರ್ಣ ಫರಿಷ್ಠ ಬಾಬಾ. ಸಾಕಾರದಲ್ಲಿ ಬ್ರಹ್ಮ ಬಾಬಾವನ್ನ ಫಾಲೋ ಮಾಡಿ ಅವರ ಜೀವನನ ಆ ರೀತಿ ಫಾಲೋ ಮಾಡಿ ಸಂಪೂರ್ಣ ಪರಿಷ್ಠ ಆಗಿ. ನಂಬರ್ 1 ಆನೆ ಕಾ ಸಹಜ ಸಾಧನ है. जो ನಂಬರ್ 1 ಬ್ರಹ್ಮ ಬಾಬಾ है उसे 1 को देखो. ಬಾಬಾ ಹೇಳ್ತಾರೆ ನಂಬರ್ 1ನಲ್ಲಿ ಬರಬೇಕಾದ್ರೆ ಸಹಜ ಸಾಧನ ಆಗಿದೆ. ಬ್ರಹ್ಮ ಬಾಬಾ ನಂಬರ್ 1 ಇದ್ದಾರೆ, ಅವ್ರನ್ನೇ ನೋಡಿ. ಅನೇಕೋಂಕೋ ದೇಖ್ನೇಕೆ ಬಜಾಯ್ ಏಕೋ ದೇಖೋ. ಅನೇಕರು ನೋಡಕ್ಕೆ ಹೋಗಬೇಡಿ. ಸ್ಯಾಂಪಲ್ ಶಿವಬಾಬಾ ಮಾಡಿಟ್ಟಿರೋ ಸ್ಯಾಂಪಲ್ ಎಕ್ಸಾಂಪಲ್ ಇದ್ದಾರೆ, ಅವ್ರು ನೋಡಿ. ಅವ್ರು ಏಕಕ್ಕೋ ಫಾಲೋ ಕರೋ. ಅವರೊಬ್ಬರನ್ನ ಫಾಲೋ ಮಾಡಿ ಸಾಕು.
हम सो फरिश्ता का ಮಂತ್ರ ಪಕ್ಕಾ कर लो तो ಅಂತರ ಮಿಟ್ ಜಾಯೆಂಗೆ. ನಾವೇ ಏನಾಗಿದ್ದೀವಿ? ಫರಿಷ್ಠ ಆಗೋ ಅಂಥವ್ರು, ನಾವೇ ನೆಕ್ಸ್ಟು ಸೂಕ್ಷ್ಮ ದೇವತೆ ಆಗೋ ಅಂಥವ್ರು. ಯಾವಾಗ ಈ ರೀತಿ ಮಂತ್ರವನ್ನು ನೀವು ಪಕ್ಕಾ ಮಾಡ್ಕೊಂಡು ಬಿಟ್ಟಾಗ ಈ ಒಂದು ಡಿಫ್ರೆನ್ಸ್ ಏನಿದೆ ಅದು, ಅಂದರೆ ಏನು ನಮಗೂ ಬಾಬಾ ಅವ್ರಿಗೂ ಅಂತರ ಇದೆ, ಅದು ಸರಿ ಹೋಗ್ಬಿಡುತ್ತೆ. ಫಿರ್ ಸೈನ್ಸ್ ಕಾ ಭಿ ಯಂತ್ರ ಅಪನಾ ಕಾಮ್ ಶುರು ಕರ್ ಲೆಂಗೆ. ಯಾವಾಗ ನಾವೆಲ್ಲ ಈ ಒಂದು ಸ್ಥಿತಿಯನ್ನು ಫುಲ್ ಹೈಯೆಸ್ಟ್ ಮಾಡ್ಕೊಂಡು ಬಿಡ್ತೀವಿ, ಆ ವಿಜ್ಞಾನದ ಯಂತ್ರಗಳು ಕೂಡ ಕೆಲಸ ಮಾಡ್ತವೆ, ವಿನಾಶದ ಕಾರ್ಯ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಆಪ್ ಸಂಪೂರ್ಣ ಫರಿಷ್ಠ ದೇವತಾ ಬಂದು ನೈ ದುನಿಯಾ ಮೇ ಉತರೆಂಗೆ. ವಿಜ್ಞಾನ ಎಲ್ಲ ಇದು ವಿನಾಶ ಮಾಡಿಸುತ್ತೆ, ಕಲಿಯುಗನ ಪ್ರಕೃತಿ ವಿಕೋಪಗಳು ಎಲ್ಲ ಮಾಡಿಸ್ತೇನೆ. ಆಮೇಲೆ ನೀವು ಸತ್ಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಜನ್ಮ ತಾಳ್ತೀರಾ. ಸಂಪೂರ್ಣ ಫರಿಷ್ಠ ಬನ್ನ ಅರ್ಥಾತ್ ಸಾಕಾರ ಬಾಬಾಕ್ಕೂ ಫಾಲೋ ಕರ್. ಸಂಪೂರ್ಣ ಫರಿಷ್ಠ ಆಗಬೇಕು ಅಂದರೆ ಅವ್ರು ಹೆಂಗೆ ಫರಿಷ್ಠ ಆಗಿದ್ದಾರೋ ಅದೇ ಥರ ನೀವು ಕೂಡ ಫರಿಷ್ಠ ಆಗಬೇಕು. ಸ್ಲೋಗನ್ मनन करने से जो खुशी रूपी माखन मिलता है वही जीवन को शक्तिशाली बनाता. ಮನನ ಮಾಡೋದ್ರಿಂದ ಏನು ನಿಮಗೆ ಖುಷಿ ಅನ್ನುವಂಥ ಬೆಣ್ಣೆ ಸಿಗತ್ತೆ, ಅದೇ ಜೀವನಕ್ಕೆ ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದು. ಅಚ್ಚಾ, ಓಂ ಶಾಂತಿ. ಈ ಮುರಳಿನ ಕೇಳಿಸ್ಕೊಳ್ತಾ ಇರ್ತಕ್ಕಂಥವನ್ನೆಲ್ಲ ಬುದ್ಧಿನಲ್ಲಿಟ್ಕೊಂಡು ಮುರಳಿನ ಓದ್ತೀವಿ. ಹಾಗಾಗಿ ಎಲ್ಲರಿಗೂ ಬಾಬಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.